Hello students, this is a transistor amplifier chapter. We are continuing this and I am taking this one as part 3. Let us start with multi-stage amplifiers. See, multi-stage amplifier. So ಯಾವುದೇ ಒಂದು ರಿಯಲ್ ಟೈಮ್ ಅಪ್ಲಿಕೇಶನ್ಸ್ ಅಲ್ಲಿ ಆಂಪ್ಲಿಫೈಯರ್ಸ್ ಇದೆ ಅಂತ ಅಂದರೆ ಸೊ ದಟ್ ವಿಲ್ ನಾಟ್ ಬಿ ಎ ಸಿಂಗಲ್ ಸ್ಟೇಜ್ ಆಂಪ್ಲಿಫೈಯರ್ ಇನ್ ಮೋಸ್ಟ್ ಆಫ್ ದ ಕೇಸಸ್. ಸೊ ಯಾಕಪ್ಪ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಒನ್ ಸ್ಟೇಜ್ ಆಫ್ ಆಂಪ್ಲಿಫಿಕೇಶನ್ ಈಸ್ ನಾಟ್ ಗೋಯಿಂಗ್ ಟು ಪ್ರೊವೈಡ್ ರಿಕ್ವೈರ್ಡ್ ಅಮೌಂಟ್ ಆಫ್ ಗೇನ್ ಆರ್ ರಿಕ್ವೈರ್ಡ್ ಆಂಪ್ಲಿಫಿಕೇಶನ್. ದೇರ್ಫೋರ್ ವಿ ಹ್ಯಾವ್ ಟು ಗೋ ಫಾರ್ further and further amplification with the help of multiple stages of amplifier circuits. So we study that one as multi-stage amplifiers. We see this one in all the practical applications. The basic purpose of multi-stage amplifier is to increase the overall gain. Therefore ನಮಗೆ ಬೇಕಾಗಿರುವಷ್ಟು gain ಸಿಗೋದು ಮುಖ್ಯವಾಗಿರುತ್ತೆ. So that is the aim. For that we use different stages or multiple stages to get or to increase overall gain. Multi-stage amplifiers are broadly classified into two types. One is compound amplifiers, another one is cascaded amplifiers. In compound amplifier, each stage may be different from other. Also different type of coupling may be employed. Okay, so ಈಗ different stages will each stage will be different means what ಎಲ್ಲವೂ ಕೂಡ ಸೇಮ್ ಸ್ಟೇಜ್ ಅಂದರೆ ಸೇಮ್ ಟೈಪ್ ಇರೋ ಅವಶ್ಯಕತೆ ಇರಲ್ಲ, ಇಲ್ಲಿ ಡಿಫ್ರೆಂಟ್ ಆಗಿರೋ ಪಾಸಿಬಿಲಿಟಿ ಇರುತ್ತೆ. ಸೊ ಒನ್ ಮೇ ಬಿ ಸಿ ಬಿ ಆಂಪ್ಲಿಫೈರ್ ಆ್ಯಂಡ್ ಅನದರ್ ಮೇ ಬಿ ಸಿ ಸಿ ಆಂಪ್ಲಿಫೈರ್ ಆ್ಯಂಡ್ ದೇರ್ ಕ್ಯಾನ್ ಬಿ ಡಿಫ್ರೆಂಟ್ ವೇಸ್ ಆಫ್ ಕನೆಕ್ಟಿಂಗ್ ದೆಮ್. ಓಕೆ, ಒಂದು ಸ್ಟೇಜ್ ಸಿ ಬಿ ಆಂಪ್ಲಿಫೈರ್ ಇದ್ದರೆ ಇನ್ನೊಂದು ಸಿ ಸಿ ಇರ್ಬೋದು ಅಥವಾ ಇನ್ನೊಂದು ಸಿ ಇ ಇರ್ಬೋದು. ಈ ರೀತಿ ಈ ಕಾನ್ಫಿಗರೇಷನ್ ಬೇಸಿಸ್ ಮೇಲೆ ಏನು ನಾವು ಬೇಸಿಕ್ ಆಂಪ್ಲಿಫೈರ್ಸ್ನ ಓದ್ಕೊಂಡ್ವಿ, ಸೊ ಅವುಗಳ ಒಂದು ಸೀರೀಸ್ ಆಫ್ ಕನೆಕ್ಷನ್ನೇ ಏನಾಗಿರುತ್ತೆ ಮಲ್ಟಿ ಸ್ಟೇಜ್ ಆಂಪ್ಲಿಫೈರ್ ಆಗಿರುತ್ತೆ. ಅವನ್ನೇ ನಮಗೆ ಬೇಕಾದಷ್ಟು ಸ್ಟೇಜಸ್ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಅದನ್ನು ನಾವು ಮಲ್ಟಿ ಸ್ಟೇಜ್ ಆಂಪ್ಲಿಫಿಕೇಷನ್ ಅಂತ ಕರಿತೀವಿ. ಇಲ್ಲಿ ಕಾಂಪೌಂಡ್ ಆಂಪ್ಲಿಫೈರ್ಸ್ ಅಂತ ಅದನ್ನು ಕ್ಲಾಸಿಫೈ ಮಾಡಿದಾಗ ಅಲ್ಲೇನಾಗಿರುತ್ತೆ ಅಂದರೆ ಪ್ರತಿ ಸ್ಟೇಜು ಕೂಡ ಸೇಮ್ ಟೈಪ್ ಆಫ್ ಆಂಪ್ಲಿಫೈರ್ ಇರೋ ಅವಶ್ಯಕತೆ ಇರಲ್ಲ. ಅಲ್ಲೇನಿರುತ್ತೆ ಒಂದು ಸಿ ಬಿ ಇದ್ದರೆ ಇನ್ನೊಂದು ಸಿ ಸಿ ಇರ್ಬೋದು ಅಥವಾ ಸಿ ಇ ಇರ್ಬೋದು. ಅವುಗಳ ಕಾಂಬಿನೇಷನ್ಸ್ನ ನಾವು ನೋಡ್ತೀವಿ ಎಲ್ಲಿ ಕಾಂಪೌಂಡ್ ಆಂಪ್ಲಿಫೈರ್ಸ್. ಸೊ ಈ ರೀತಿಯ ಒಂದು ಮಲ್ಟಿಸ್ಟೇಜ್ ಆಂಪ್ಲಿಫೈರಲ್ಲಿ ನೋಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಕ್ಯಾಸ್ಕೇಡೆಡ್ ಆಂಪ್ಲಿಫೈರ್ಸ್. ಇನ್ ಕ್ಯಾಸ್ಕೇಡೆಡ್ ಆಂಪ್ಲಿಫೈರ್ಸ್ ಈಚ್ ಸ್ಟೇಜ್ ಆಸ್ ವೆಲ್ ಆಸ್ ದ ಟೈಪ್ ಆಫ್ ಇಂಟರ್ ಸ್ಟೇಜ್ ಕಪ್ಲಿಂಗ್ ಯೂಸ್ಡ್ ಈಸ್ ಐಡೆಂಟಿಕಲ್. ಇಲ್ಲಿ ಹೆಂಗಪ್ಪ ಅಂದರೆ ಕ್ಯಾಸ್ಕೇಡೆಡ್ ಟೈಪ್ ನಾವು ನೆಕ್ಸ್ಟ್ ಓದೋದು ಕ್ಯಾಸ್ಕೇಡೆಡ್ ಟೈಪೇ. ಅಲ್ಲೇನಾಗುತ್ತೆ ಅಂದರೆ ಪ್ರತಿ ಸ್ಟೇಜು ಕೂಡ ಸಿ ಇ ಆಂಪ್ಲಿಫೈರ್ ಆಗಿದ್ರೆ ನೆಕ್ಸ್ಟ್ ಸ್ಟೇಜು ಸಿ ಇ ಆಂಪ್ಲಿಫೈರೇ ಆಗಿರುತ್ತೆ. ಓಕೆ, ಸೊ ಅವೆಷ್ಟು ಸ್ಟೇಜಸ್ ಇರ್ತಾವೋ, ಈಗ 5 ಸ್ಟೇಜ್ ಇದೆ ಅಂದರೆ 5 ಸ್ಟೇಜಸ್ಸು 5 ಆಂಪ್ಲಿಫೈರ್ ಸರ್ಕ್ಯೂಟು ಸೇಮ್ ಟೈಪ್ ಸಿ ಬಿ ಇರುತ್ತೆ, ಇಲ್ಲ ಸಿ ಸಿ ಇರುತ್ತೆ, ಇಲ್ಲ ಸಿ ಇ ಇರುತ್ತೆ. ಸೊ ಎಲ್ಲವೂ ಇರೋದಿಲ್ಲ, 3 ಕಾಂಬಿನೇಷನ್ ಇರೋದಿಲ್ಲ. ಇಲ್ಲೇನಾಗಿರುತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಆಂಪ್ಲಿಫೈರ್ ಇರುತ್ತೆ, ಐಡೆಂಟಿಕಲ್ ಇರುತ್ತೆ. ಅದೇ ಥರ ಸೊ ದ ವೇ ವಿ ಕನೆಕ್ಟ್ ದೆಮ್. ಓಕೆ, ಸೊ ಆ ಒಂದು ಸ್ಟೇಜಸ್ನ ಯಾವ ರೀತಿ ಕನೆಕ್ಟ್ ಮಾಡ್ತೀವಲ್ಲ, ಸೊ ಅದು ಕೂಡ ಐಡೆಂಟಿಕಲ್ ಟೈಪ್ ಆಫ್ ಕಪ್ಲಿಂಗ್ ಆಗಿರುತ್ತೆ. So that is main feature of this cascaded amplifier. In this amplifier, a number of identical single stage amplifiers are connected in cascaded arrangement. That is, output of one stage amplifier is coupled in some way to the input of the next stage amplifier, in which all stages are identical. Okay, one stage first stage in ಔಟ್ಪುಟ್ ಏನಾಗಿರುತ್ತೆ ಸೆಕೆಂಡ್ ಸ್ಟೇಜಿಗೆ ಇನ್ಪುಟ್ ಆಗಿರುತ್ತೆ. ಅದೇ ಥರ ಸೆಕೆಂಡ್ ಸ್ಟೇಜಿನ ಆಂಪ್ಲಿಫೈಡ್ ಔಟ್ಪುಟ್ ಏನು ಬರುತ್ತೆ ಅದು ಥರ್ಡ್ ಸ್ಟೇಜಿಗೆ ಇನ್ಪುಟ್ ಆಗುತ್ತೆ. ಸೊ ಈ ರೀತಿ ಏನಾಗುತ್ತೆ ಈ ಒಂದು ಇನ್ಪುಟ್ ಔಟ್ಪುಟ್ ಸಿಗ್ನಲ್ ನಮಗೆ ಆ ಒಂದು ಮಲ್ಟಿ ಸ್ಟೇಜ್ ಆಂಪ್ಲಿಫಿಕೇಷನಲ್ಲಿ ಸಿಗುತ್ತೆ. ಸೊ ಫೈನಲ್ ಆಗಿ ಬರೋದೇನಾಗಿರುತ್ತೆ ಓವರ್ ಆಲ್ ಆಂಪ್ಲಿಫೈಡ್ ಸಿಗ್ನಲ್ ಆಗಿರುತ್ತೆ. ಫೈನಲ್ ಸಿಗ್ನಲ್ ವಿಲ್ ಬಿ ದ ರಿಕ್ವೈರ್ಡ್ ಸಿಗ್ನಲ್ ವಿತ್ ಡಿಸೈರ್ಡ್ ಅಮೌಂಟ್ ಆಫ್ ಗೇನ್. ಓಕೆ, ಸೊ ಬೇಕಾಗಿರೋಷ್ಟು ಗೇನಲ್ಲಿ ಸಿಕ್ಕಿರುತ್ತೆ. ಸೊ ಹಾಗಾದರೆ ಆಲ್ರೆಡಿ ಹೇಳ್ಕೊಂಡಿದ್ವಿ ಗೇನ್ ಆಫ್ ಎ ಸಿಂಗಲ್ ಸ್ಟೇಜ್ ಆಂಪ್ಲಿಫೈರ್ ಈಸ್ ನಾಟ್ ಸಫಿಷಿಯೆಂಟ್ ಫಾರ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್. ಹೆನ್ಸ್ 2 or more stages are cascaded to provide a stronger signal. ಓಕೆ, ಕ್ಯಾಸ್ಕೇಡೆಡ್ ಟೈಪಲ್ಲಿ ಏನು ಫೈನಲ್ ನಮಗೆ ಓವರ್ ಆಲ್ ಏನಾಗುತ್ತಪ್ಪ ಅಂದರೆ ಸೊ
ಸೊ ಸ್ಟ್ರಾಂಗರ್ ಸಿಗ್ನಲ್ ನಮಗೆ ಸಿಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಈ ಬ್ಲಾಕ್ ಏನಿದೆ, ಈಚ್ ಬ್ಲಾಕ್ ರೆಪ್ರೆಸೆಂಟ್ಸ್ one amplifier stage. So this one is initial input Vi. V1 is output of first amplifier with a gain AV1. ನೋಡಿ AV ಅಂದರೆ ವೋಲ್ಟೇಜ್ ಗೇನ್, AV ಅಂದರೆ ವೋಲ್ಟೇಜ್ ಗೇನ್ ಅಲ್ವಾ. ಸೊ AV1 ಅಂದರೆ ಫಸ್ಟ್ ಆಂಪ್ಲಿಫೈರ್ನ ಗೇನ್ ಅಂತ ಅಷ್ಟೇ, ರೆಪ್ರೆಸೆಂಟೇಷನ್. V1 is output of first amplifier. So that becomes input for second amplifier with a gain AV2. Then from this amplifier, second amplifier, we get output voltage V2. This V2 becomes input for third amplifier, that is with gain AV3. Okay, so with AV3 of gain, so we get final output here at the third stage, that is V3. Like this it goes on. If suppose this is the nth stage, then Vn minus 1 is the total gain from previous stages. Then with the gain of AVn, final output will be Vn, that is nothing but Vo, final output, which is measured across load resistor. Okay, so in case of these cascaded amplifiers, the total gain is AVT is equal to output, final output by initial input. Sorry, okay, but ಇದನ್ನು ಕ್ಲಿಯರ್ ಆಗಿ ಹೇಳಿದರೆ AVT, that is total voltage gain in cascaded amplifier, is equal to product of gain of each stages, AV1 into AV2 into AV3, like that, so on up to AVn. ಸೊ ಟೋಟಲ್ ಗೇನ್ ಇನ್ ಡೆಸಿಬಲ್. ಓಕೆ, ಈಗ ನೋಡಿ ಇದು ಲೀನಿಯರ್ ಸ್ಕೇಲಲ್ಲಿ ಹೇಳಿದಾಗ AV ಅನ್ನೋ ಒಂದು ಟರ್ಮ್ನ ಯೂಸ್ ಮಾಡ್ತೀವಿ ಅಥವಾ ನೊಟೇಷನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಟೋಟಲ್ ಗೇನ್ ಇನ್ ಡೆಸಿಬಲ್. ಇದನ್ನೇ ಪ್ರತಿ ಸ್ಟೇಜಿನ ಗೇನ್ನ, ಈಗೇನು AV1 AV2 AV3 ಅಂತ ಲೀನಿಯರ್ ಸ್ಕೇಲಲ್ಲಿ ಕೊಡೋ ಬದಲಿ ಸಪೋಸ್ ಏನಾದರೂ ಡೆಸಿಬಲ್ ಸ್ಕೇಲಲ್ಲಿ ಕೊಟ್ಟರೆ, ಡೆಸಿಬಲ್ ಅದನ್ನು ಓದಿದ್ದೀವಿ, ಡೆಸಿಬಲ್ ಇಸ್ 1 ಯೂನಿಟ್. ಸೊ ಈ ಲೀನಿಯರ್ ಸ್ಕೇಲಲ್ಲಿ ಹೇಳೋದನ್ನೇ ಈಗ ಸಪೋಸ್ 100 ಅಂತ ಹೇಳೋದನ್ನ ಇಲ್ಲಿ ಡೆಸಿಬಲ್ ಸ್ಕೇಲಲ್ಲಿ 2 ಅಂತ ಹೇಳ್ತೀವಿ. 1000 ಅಂತ ಹೇಳೋದನ್ನು 3 ಅಂತ ಹೇಳ್ತೀವಿ, ಯಾಕಂದರೆ ಲಾಗ್ ಆಫ್ 100 ಈಸ್ 2, ಲಾಗ್ ಆಫ್ 1000 ಈಸ್ 3, ಲೈಕ್ ದಟ್. ಸೊ ಸಿಂಪಲ್ ಆಗಿರೋ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಹಾಗೆ ಈಗ 2, 3, 4, 5 ಈ ರೀತಿ ಪ್ರತಿ ಸ್ಟೇಜಿನ ಗೇನ್ನ ಡೆಸಿಬಲಲ್ಲಿ ಕೊಟ್ಟರೆ, ಸೊ ಆವಾಗ ಟೋಟಲ್ ಗೇನ್, ಓಕೆ ನೋಡಿ, GV, ಈಗ AV ಹೆಂಗೆ ವೋಲ್ಟೇಜ್ ಗೇನ್ ಇನ್ ಲೀನಿಯರ್ ಸ್ಕೇಲು, GV ಈಸ್ ಅಗೇನ್ ನೊಟೇಷನ್ ವಿಚ್ ಈಸ್ ಫಾರ್ representing the gain which is given in decibel scale. Okay, GV is representation or notation for gain in decibel scale. Okay, decibel scale ಅಲ್ಲಿ ಹೇಳೋದಾಗ GV ಅಂತ ಕರಿತೀವಿ. ಈಗ GVT means what? Total gain of multi-stage amplifier in decibel scale. So that is equal to GV1 plus GV2 plus GV3 so on up to plus GVn. That is what? Sum of each stages. ಈಗ suppose 2, 3, 2, 3, okay, let us say 4 amplifiers are there. 2 plus 3, 5, 5 plus 2, 7, 7 plus 3, 10. ಓಕೆ, ಸೊ ಈ ರೀತಿ 4 ಆ್ಯಡ್ ಮಾಡ್ತಿದ್ವಿ. ಓಕೆ, ಓವರಾಲ್ ಏನಪ್ಪ ಅಂದರೆ ಆ್ಯಡ್ ಮಾಡ್ತಿದ್ವಿ. ಸೊ ಹಾಗಾದ್ರೆ ಇದನ್ನು ಹೆಂಗೆ ಕಂಡುಹಿಡಿಬೇಕು? GVನ ಇಫ್ ಯು ಆರ್ ಓನ್ಲಿ ಗಿವನ್ ವಿತ್ ಲೀನಿಯರ್ 1, 20 log ಆಫ್ ಏನು AVT. ಓಕೆ, 20 log ಆಫ್ AVT ಫಾರ್ ಬೇಸ್ 10. ಸೊ ಈ ರೀತಿ ನಾವು ಕೊಟ್ಟಿರೋ ಲೀನಿಯರ್ ವ್ಯಾಲ್ಯೂನ ಲಾಗ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೊಂಡು, ಐ ಮೀನ್ ಡೆಸಿಬಲ್ ಸ್ಕೇಲಿಗೆ ತೊಗೋಬೋದು. ದೆನ್ ಈಗ ಏನಾಗುತ್ತೆ ಅಂದರೆ ಸ್ಟೇಜಸ್ ಮೋರ್ ದ್ಯಾನ್ 1 ಇದ್ದಾಗ ವಿ ಹ್ಯಾವ್ ಟು ಕನೆಕ್ಟ್ ದೀಸ್ ಸ್ಟೇಜಸ್ ವಿತ್ ದ ಪ್ರಾಪರ್ ಇಂಟರ್ಮೀಡಿಯೇಟ್ ಎಲಿಮೆಂಟ್ಸ್. ಓಕೆ, ಸೊ ಅದನ್ನೇ ನಾವು ಏನಂತ ಕರಿತೀವಿ ಅಂದರೆ ಕಪ್ಲಿಂಗ್ ಅಂತ ಕರಿತೀವಿ. ಕನೆಕ್ಟಿಂಗ್ ದ ಸ್ಟೇಜಸ್ ಈಸ್ ಕಾಲ್ಡ್ ಆಸ್ ಕಪ್ಲಿಂಗ್. ಓಕೆ, ಸೊ ಹಿಯರ್ ಕಪ್ಲಿಂಗ್ ಈಸ್ ಯೂಸ್ಡ್ ಇನ್ ಮಲ್ಟಿ-ಸ್ಟೇಜ್ ಆಂಪ್ಲಿಫೈರ್ to transfer the output of one stage to the input of next stage. Okay, coupling is used in multi-stage amplifier to transfer the output of one stage to the input of next stage. So ಅಲ್ಲಿಗೆ 3 ಮೇನ್ ಟೈಪ್ಸ್ ಆಫ್ ಕಪ್ಲಿಂಗ್ ಯೂಸ್ ಮಾಡ್ತೀವಿ. ಯಾವುದು ಅಂದರೆ ಡೈರೆಕ್ಟ್ ಕಪಲ್ಡ್ ಆಂಪ್ಲಿಫೈರ್, RC ಕಪಲ್ಡ್ ಆಂಪ್ಲಿಫೈರ್, ಟ್ರಾನ್ಸ್ಫಾರ್ಮರ್ ಕಪಲ್ಡ್ ಆಂಪ್ಲಿಫೈರ್. ಈ ರೀತಿ 3
ಡಿಫ್ರೆಂಟ್ ವೇಸ್ ಆಫ್ ಕಪ್ಲಿಂಗ್ ಇದೆ, ಟೈಪ್ಸ್ ಆಫ್ ಕಪ್ಲಿಂಗ್ ಇದೆ. ಸೊ ಡೈರೆಕ್ಟ್ ಕಪಲ್ಡ್ ಆಂಪ್ಲಿಫೈರ್, RC ಕಪಲ್ಡ್ ಆಂಪ್ಲಿಫೈರ್, ಟ್ರಾನ್ಸ್ಫಾರ್ಮರ್ ಕಪಲ್ಡ್ ಆಂಪ್ಲಿಫೈರ್ ಅಂತ ಇದೆ. ಓಕೆ, ಸೊ ವಿಲ್ ಸಿ ದೆಮ್ ಇನ್ ಬ್ರೀಫ್ and with some example of direct coupled amplifier, RC coupled amplifier, two-stage amplifier, two-stage direct coupled amplifier stagesನ ಸ್ಟಡಿ ಮಾಡಿದರೆ ಈ ಒಂದು ಚಾಪ್ಟರ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದೆರಡು ಕಾನ್ಸೆಪ್ಟ್ ಉಳಿಯುತ್ತೆ. ಓಕೆ, ಥ್ಯಾಂಕ್ ಯು.